ಸರ್ ನಮಸ್ಕಾರ. ನಮಸ್ತೆ. ಈಗ ನೀವು ಬಂದು ಹೋಗಿ ಒಂದು ತಿಂಗಳಾಯ್ತಲ್ಲ? ಒಂದು ತಿಂಗಳಾಯಿತು. ಏನು ತೊಂದರೆಗೆ ಅಂತ ಬಂದಿದ್ರಿ? ನಾವು ಸ್ಪರ್ಮ್ ಕೌಂಟ್ ಕಡಿಮೆ ಇತ್ತು, ವೆರಿಕೋಸ್ ಸೀಲ್ ಇತ್ತು ಒಂದು ಸೈಡು, ಇನ್ನೊಂದು ಸೈಡ್ ವೃಷಣ ಚೆನ್ನಾಗಿತ್ತು, ಒಂದು ಸೈಡಲ್ಲಿ ಕಮ್ಮಿ ಇತ್ತು ಅಂತ ಒಂದು ಸೈಡ್ ವೃಷಣ ಭಾಳ ಚಿಕ್ಕದಾಗಿತ್ತು, ಪ್ಲಸ್ ವೆರಿಕೋಸ್ ಸೀಲ್ ಇತ್ತು. ಇನ್ನೊಂದು ಸೈಡ್ ವೃಷಣ ಒಂದು ಚೆನ್ನಾಗಿತ್ತು. ಸ್ಪರ್ಮ್ ಕೌಂಟು ಫುಲ್ ಕಡಿಮೆ ಇತ್ತು, ಹೌದ್ರಾ? ಈಗ ನಿಮಗೆ ಐ ವಿ ಮಾಡೋಕ್ಕೂ ಬರಲ್ಲ ಅಂತ ಹೇಳಿದರು, ಏಕೆಂದರೆ ವೀರ್ಯಾಣು ಇಲ್ಲ. ಆವಾಗ ನೀವು ನಮ್ಮಲ್ಲಿ ಬಂದ್ರಿ. ನಮ್ಮಲ್ಲಿ ಬಂದು ಮೆಡಿಸಿನ್ ತಗೊಂಡಾದ್ಮೇಲೆ ವೀರ್ಯಾಣು ಇಂಪ್ರೂವ್ಮೆಂಟ್ ಆಯಿತಾ? ಇಂಪ್ರೂವ್ಮೆಂಟ್ ಆಯಿತು, ಹೌದಿಲ್ಲ? ಇಂಪ್ರೂವ್ಮೆಂಟ್ ಆದ್ರೂ ಕೂಡ ಈಗ ನಿಮ್ಮ ಮನೆಯವರಿಗೆ ಎಗ್ ಕ್ವಾಲಿಟಿ ಕಡಿಮೆ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ಮೆಡಿಸಿನ್ ತಗೊಳಕ್ಕೆ ಬಂದಿದ್ರಿ, ಕರೆಕ್ಟ್ ಅಲ್ಲ? ನಿಮ್ದಂತೂ ವೀರ್ಯಾಣು ಸಂಖ್ಯೆ ಇಂಪ್ರೂವ್ಮೆಂಟ್ ಆಗಿದೆಯಾ? ಆಮೇಲೆ ಎರೆಕ್ಷನ್ಸ್ ಇಂಪ್ರೂವ್ಮೆಂಟ್ ಆಗಿದೆಯಾ? ಟೈಮಿಂಗ್ ಇಂಪ್ರೂವ್ಮೆಂಟ್ ಆಗಿದೆಯಾ? ಗಡಸ್ತನ ಎಲ್ಲ? ಲೈಂಗಿಕ ವೀಕ್ನೆಸ್ ಏನಿಲ್ಲ. ಈಗ ನಮ್ಮ ಟ್ರೀಟ್ಮೆಂಟಿಂದ ಏನಾರ ಸೈಡ್ ಎಫೆಕ್ಟ್ಸು ಯಾವುದೂ ಇಲ್ಲ, ಕರೆಕ್ಟೇನಮ್ಮ? ಏನು ಸೈಡ್ ಎಫೆಕ್ಟ್ಸ್ ಇಲ್ಲಲ್ಲ? ಈಗ ನಿಮಗೆ ಎಗ್ ಕ್ವಾಲಿಟಿ ಇಂಪ್ರೂವ್ ಆಗಬೇಕು ಅಂತ ನೀವು ಬಂದಿರೋಂಥದ್ದು, ರೈಟ್? ಓಕೆ, ಖುಷಿ ಇದೆಯಾ ನಮ್ಮ ಟ್ರೀಟ್ಮೆಂಟಿಂದ? ಅಲ್ಲಿ ನಿಮಗೆ IVF ಮಾಡ್ಸಕ್ಕೆ ಹೋದಾಗ ಅವರು ಕೂಡ ಹೇಳಿದ್ರ ಆಯುರ್ವೇದಿಕ್ ತಗೋಬೋದು ನೀವು ಅಂತಂದು? IVF ಮಾಡ್ಸಕ್ಕೆ ಹೋದಾಗ ಆಯುರ್ವೇದಿಕ್ ಟ್ರೈ ಮಾಡ್ರಿ ಅಂತಲೇ ಹೇಳಿದ್ದಾರೆ, ಕರೆಕ್ಟ್ ತಾನೆ?